ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗಲೇ ನಾವು ಸೈನ್ಸ್ 5 ಕ್ಲಾಸ್ ತೊಗೊಂಡಿವಿ. ಇದು 6ನೇ ಕ್ಲಾಸ್. ವಿಜ್ಞಾನದೊಳಗೆ ಏನು ತೊಗೊಳತ್ತೀವಿ ನಾವು? ಮಾನವ ಶರೀರ ಶಾಸ್ತ್ರ ತೊಗೊಂಡ್ವಿ. ಹಿಂದಿನ ಕ್ಲಾಸ್ ಒಳಗಡೆ ಏನೇನು ನೋಡಿವಿ ನಾವು? ಹಿಂದಿನ ಕ್ಲಾಸ್ ಒಳಗಡೆ ನಾವು ರಕ್ತ ಪರಿಚಲನೆ, ರಕ್ತದ ಗುಂಪುಗಳ ವರ್ಗೀಕರಣ ನೋಡಿದ್ವಿ. ರಕ್ತದ ಗುಂಪುಗಳ ವರ್ಗೀಕರಣ. ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದವರು ಯಾರು? ಲ್ಯಾಂಡ್ ಸ್ಟೈನರ್. ಮತ್ತು ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದವರು ಯಾರು? ಡಾಕ್ಟರ್ ವಿಲಿಯಂ ಹಾರ್ವೆ. ಮತ್ತು ರಕ್ತದ ಗುಂಪುಗಳು ಎಷ್ಟಿದಾವ? ರಕ್ತದ ಗುಂಪುಗಳು ಮೇನ್ ಆಗಿ 4 ಇದಾವ. ಅದಕ್ಕೇನಂತೀವಿ? ABO ಸಿಸ್ಟಮ್ ಅಂತೀವಿ. ಇನ್ನೊಂದು ಏನಂತೀವಿ? RH ಫ್ಯಾಕ್ಟರ್ ಅಂತೀವಿ. ಇದು ಎರಡು ಕೂಡಿ ನಾವೊಂದು 8 ವರ್ಗೀಕರಣ ಮಾಡಿದ್ವಿ, ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ವಿ. ಓಕೆ, ಈಗ ಸಾರ್ವತ್ರಿಕ ಸ್ವೀಕಾರಿ ಅಂತ ನಾವು ಯಾರು ಕರಿತೀವಿ? ಯೂನಿವರ್ಸಲ್ ರಿಸಿಪೆಂಟ್. ಅಂದ್ರೆ ಬ್ಲಡ್ನ ಯೂನಿವರ್ಸಲ್ ಆಗಿ ಎಲ್ಲರ ಕಡೆಯಿಂದ ಸ್ವೀಕಾರ ಮಾಡ್ಕೊಂಡವ್ರು ಯಾರು? AB ಪಾಸಿಟಿವ್ದವರು ಎಲ್ಲರ ಕಡೆಯಿಂದ ಸ್ವೀಕಾರಿ ಮಾಡ್ತಾರೆ. ಮತ್ತು ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಡೋನರ್. ಯೂನಿವರ್ಸಲ್ ಡೋನರ್ ಅಂತ ಯಾರಿಗೆ ಕರಿತೀವಿ ನಾವು? O ನೆಗೆಟಿವ್ದವ್ರಿಗೆ ಕರಿತೀವಿ. ಒಂದು ವೇಳೆ ಎಕ್ಸಾಮ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಕೊಡದೇ ಇದ್ರೆ AB ಅಂತ ಹಾಕ್ರಿ, ಸಾರ್ವತ್ರಿಕ ಸ್ವೀಕಾರಿ. ಮತ್ತು ಸಾರ್ವತ್ರಿಕ ದಾನಿ ಅಂದಾಗ O ಹಾಕ್ರಿ. ಪರ್ಟಿಕ್ಯುಲರ್ ಆಗಿ AB ಪಾಸಿಟಿವ್, AB ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್ ಕೊಟ್ಟಾಗ ನೀವು ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಕಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆಯೋದ್ರಿಂದ ಇವಾಗ ಅವ್ರ ಹತ್ರ ಕೆಲವೊಂದಿಷ್ಟು ಕ್ವಶನ್ ತೆಗಿಯೋಕೆ ಆಗಿರೋಂಗಿಲ್ಲ. ಇನ್ನೊಂದು ತಿಳ್ಕೊರಿ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ಎಕ್ಸಾಮ್ ತೆಗಿಯೋರು, ಪ್ಯಾಟರ್ನ್ ತೆಗಿಯೋರು ಎಲ್ಲರನ್ನ ದೃಷ್ಟಿಕೋನದಲ್ಲಿ ಇಟ್ಟು ತೆಗಿಬೇಕಾಗಿರ್ತೈತಿ. ಯಾಕಂದ್ರೆ ಕಾಮರ್ಸ್ದವರು, ಆರ್ಟ್ಸ್ದವ್ರಿಗೂ ಕೂಡ ಸಾಮಾನ್ಯ ವಿಜ್ಞಾನ ಅರ್ಥ ಆಗೋ ರೀತಿ ಇರ್ತೈತಿ. ಅದೇ ಥರ ಕ್ವಶನ್ಗಳನ್ನು ತೆಗೆದಿರ್ತಾರೆ. ಹಾಗಾಗಿ ಥೊರೋವಾಗಿ ನಾ ಹೇಳಿರುವ ಪಾಯಿಂಟ್ಗಳನ್ನು ನೀವು ಸ್ಟಡಿ ಮಾಡಿರಿ. ಓಕೆ, ಕಮ್ ಟು ದ ಪಾಯಿಂಟ್. ಒಂದು ಮಾತು ನೆನಪಿಟ್ಕೋರಿ, ಜೀವನದಾಗ ಒಂದು ಹೆಜ್ಜೆ ಮುಂದಿಟ್ಟು ಏನೋ ಸಾಧಿಸಕ್ಕೆ ಹೊಂಟಾಗ ಪದೇ ಪದೇ ತಿರುಗಿ ನೋಡು ಹವ್ಯಾಸ ಇಟ್ಕೋಬೇಡ್ರಿ. ಯಾಕಂದ್ರೆ ನೀವು ಒಂದು ಹೆಜ್ಜೆಯನ್ನು ಮುಂದಿಟ್ಕೊಂತ ಹೋದಾಗ ನಿಮ್ಮ ಗುರಿ ಹತ್ತ ನೀವು ಸಾಗ್ತಾ ಹೋಗ್ತೀರಿ. ಒಂದಿಲ್ಲ ಒಂದು ದಿನ ಆ ಗುರಿ ತಲುಪಿ ನಿಮ್ಮ ಮನದ ಆನಂದ ಸಂತೋಷ ಆಗುತ್ತೆ. ನೀವೇನಾದರೂ ನಾನು ಕ್ರಮಿಸಿರುವ ದೂರ ತುಂಬ ಅಷ್ಟು ಆಗಲಿಲ್ಲ ಅಂತೇಳಿ ತಿರುಗಿ ನೋಡಿದ್ರೆ ಅವಾಗೇನಾಗುತ್ತೆ? ನಿಮ್ಮ ಮನಸ್ಸಿಗೆ ಜಿಗುಪ್ಸೆ ಬಂದು ನೀವು ನಡೆಯುತ್ತಿರೋ ದಾರಿಯನ್ನು ಮೊಟಕುಗೊಳಿಸಿ ಮತ್ತೆ ವಾಪಸ್ಸು ಎಲ್ಲಿರಬೇಕು ಅಲ್ಲೇ ಇರ್ತೀರಿ. ಹಾಗಾಗಿ ಹೋರಾಟಗಾರ ಯಾವತ್ತೂ ಹೋರಾಡೋದನ್ನು ಮರೆಯುವುದಿಲ್ಲ. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗ ನಾವು ಮಾನವ ಶರೀರ ಶಾಸ್ತ್ರದ ಬಗ್ಗೆ ಕ್ಲಾಸ್ ತಗೋತಾ ಇದ್ದೀವಿ. ಇವಾಗ ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳಿದ್ದೆ. ಏನಪ್ಪ ಅಂದ್ರೆ XX ವರ್ಣತಂತುಗಳು ಹೊಂದಿರುವ ಪ್ರಾಣಿಗಳು ಯಾವಾಗಲೂ ಹೆಣ್ಣಾಗಿರ್ತವೆ. XY ವರ್ಣತಂತುಗಳು ಹೊಂದಿರುವ ಪ್ರಾಣಿಗಳು ಯಾವಾಗಲೂ ಗಂಡು ಆಗಿರ್ತವೆ. ಭ್ರೂಣದ ಲಿಂಗದ ಪತ್ತೆ ಹಚ್ಚುವಲ್ಲಿ ಮಹತ್ತರ ಪಾತ್ರ ಗಂಡಿಂದ ಇರ್ತೈತಿ. ಯಾಕಂದ್ರೆ ಹೆಣ್ಣಿನ ಹತ್ರ XX ಇದ್ರೆ ಗಂಡು ಪ್ರಾಣಿಗಳಲ್ಲಿ XY ಇರ್ತೈತಿ. ಹಾಗಾಗಿ ಗಂಡಿನ ಪಾತ್ರ ಬಹುಮುಖ್ಯವಾಗಿರ್ತೈತಿ. ಓಕೆ, ಇದು ಆಗಿತ್ತು ನಮ್ಮ ಹಿಂದಿನ ಕ್ಲಾಸಿನ ಕೆಲವೊಂದಿಷ್ಟು ಪಾಯಿಂಟ್ಗಳು. ಇವಾಗ ಕ್ರೋಮೋಸೋಮುಗಳ ಸಂಖ್ಯೆ ಎಷ್ಟು ಮಾನವರಲ್ಲಿ ಅಂತಂದ್ರೆ, ನೀವು ಕ್ರೋಮೋಸೋಮುಗಳ ಸಂಖ್ಯೆ ಅಂತ ಕೇಳಿದಾಗ ಯಾವಾಗಲೂ ನೆನಪಿಡ್ರಿ 46 ಅಂತ ಹೇಳಬೇಕು. ಒಂದು ವೇಳೆ ಕ್ರೋಮೋಸೋಮ್ಗಳ ಜೋಡಿ ಸಂಖ್ಯೆ ಅಂತ ಕೇಳಿದಾಗ 23 ಅಂತ ಹೇಳಬೇಕು. ಆದ್ರೆ ಮಾನವರಲ್ಲಿ ಎಲ್ಲವೂ ಅದೇ ಥರ ಸಿಮಿಲರ್ ಆಗಿರಂಗಿಲ್ಲ. ಕೆಲವೊಂದು ಸಲ ಏನಾಗುತ್ತಾ, ಕೆಲವೊಂದು ಇಂಬ್ಯಾಲೆನ್ಸ್ ಆಗುತ್ತೆ. ಕ್ರೋಮೋಸೋಮ್ ಎಷ್ಟಿರಬೇಕು? 46 ಇರಬೇಕು. ಕೆಲವೊಬ್ಬರಲ್ಲಿ 47 ಆಗ್ತಾವು, ಕೆಲವೊಬ್ಬರಲ್ಲಿ 45 ಕೂಡ ಆಗ್ತಾವು. ಇದರಿಂದ ಕೆಲವೊಂದು ಮಾನವರಲ್ಲಿ ನ್ಯೂನ್ಯತೆ ಬರ್ತಾವು. ಆ ನ್ಯೂನ್ಯತೆಗಳು ಯಾವ್ಯಾವ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ನಮ್ಮೆಲ್ಲ ಹಾರ್ಟ್ ಫೇವ್ರೇಟ್ ಆದ ಹೃದಯಕ್ಕೆ ಕಲ್ಲುಗಿನು ಹೃದಯದ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಹೇಳ್ತೀನಿ. ನಿಮ್ಗೆ ಈ ಸೆಷನ್ನು ಬಹಳ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡು ಕಲ್ತಿದ್ದಕ್ಕೆ ನಿಮ್ಗೆ ಸಾರ್ಥಕತೆ ಬರ್ತದೆ. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗ ಕ್ರೋಮೋಸೋಮ್ಗಳ ಬಗ್ಗೆ ನ್ಯೂನ್ಯತೆಗಳ ಬಗ್ಗೆ ಮಾತಾಡೋಣ. ಮಂಗೋಲಿಸಮ್ ಎನ್ನುವ ಒಂದು ಕಾಯಿಲೆ ಇದೆ. ಮಂಗೋಲಿಸಮ್ ಅಥವಾ ಅದಕ್ಕೇನಂತೀವಿ
ನಾವು ಡೌನ್ ಸಿಂಡ್ರೋಮ್ ಅಂತೀವಿ. ಈ ಡೌನ್ ಸಿಂಡ್ರೋಮ್ ಇದು ಮಹಿಳೆಯರು ಮತ್ತು ಪುರುಷರಲ್ಲಿ ಇಬ್ಬರಲ್ಲಿ ಕಾಣಲು ಸಿಗ್ತದ. ಇದು ಯಾಕೆ ಬರ್ತೈತಪ್ಪ ಅಂತಂದ್ರೆ, ಒಂದು ವೇಳೆ ವರ್ಣತಂತುಗಳ ಸಂಖ್ಯೆ 46 ಇದಾವು, ಆದ್ರೆ ಆ ಡೌನ್ ಸಿಂಡ್ರೋಮ್ ಇದ್ದವ್ರ ಹತ್ರ ಒಂದು ವರ್ಣತಂತು ಹೆಚ್ಚಿಗೆ ಇರ್ತೈತಿ. ಹೆಚ್ಚಿಗೆ ಅಂದ್ರೆ ಎಷ್ಟು? 46 ಜಾಗದಾಗ 47 ಏನಾದರೂ ವರ್ಣತಂತುಗಳಿದ್ರೆ ಅವ್ರಂತಲ್ಲಿ ಏನಪ್ಪ ಈ ಡೌನ್ ಸಿಂಡ್ರೋಮ್ ನ್ಯೂನ್ಯತೆ ಬರ್ತೈತಿ. ಈ ಡೌನ್ ಸಿಂಡ್ರೋಮ್ ಅಥವಾ ಮಂಗೋಲಿಸಮ್ ಕಾಯಿಲೆಯ ಲಕ್ಷಣ ಏನಪ್ಪ ಅಂದ್ರೆ ಕುಂಠಿತ ಬೆಳವಣಿಗೆ. ಅದರಿಂದ ಏನಾಗತ್ತ, ಮಾನಸಿಕ ಮತ್ತು ಶಾರೀರಿಕವಾಗಿ ಅವರು ಕುಬ್ಜರಾಗಿರ್ತಾರೆ. ಕೆಲವೊಂದಿಷ್ಟು ನೋಡ್ತಿರಲ್ಲ, ಗಿಡ್ಡ ಜನರು ಇರ್ತಾರ, ಅವರಲ್ಲಿ ಏನಾಗಿರ್ತೈತಿ, ಒಂದು ಕ್ರೋಮೋಸೋಮ್ ಸಂಖ್ಯೆ ಜಾಸ್ತಿ ಆಗಿರ್ತೈತಿ. ಹಾಗಾಗಿ ಅವರ ಶಾರೀರಿಕ ಬೆಳವಣಿಗೆ ಕುಂಠಿತ ಆಗಿರ್ತೈತಿ. ಕೆಲವೊಬ್ಬರು ಮಾನಸಿಕವಾಗಿ ಬುದ್ಧಿ ಸ್ಥಿರವಾಗಿ ಬೆಳೆದಿರಂಗಿಲ್ಲ, ಅವರಲ್ಲಿ ಕೂಡ ಒಂದು ಕ್ರೋಮೋಸೋಮ್ ಸಂಖ್ಯೆ ಜಾಸ್ತಿ ಇರ್ತೈತಿ. ಹಾಗಾಗಿ ಆ ಕಾಯಿಲೆ ಅವರಿಗೆ ಬಂದಿರ್ತೈತಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಏನು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅನ್ನೋದು ಒಂದು ನ್ಯೂನ್ಯತೆ. ಆ ನ್ಯೂನ್ಯತೆ ಯಾರಲ್ಲಿ ಬರ್ತೈತಪ್ಪ ಅಂದ್ರೆ ಪುರುಷರಲ್ಲಿ ಬರ್ತೈತಿ. ಅದು ಯಾವ ಕಾರಣದಿಂದ ಅಂದ್ರೆ, ಈ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಹೊಂದಿರುವ ಪುರುಷನ ಹತ್ರ ಒಂದು ವರ್ಣತಂತು ಜಾಸ್ತಿ ಇರ್ತೈತಿ. ಯಾವುದು? ಒಂದು ವರ್ಣತಂತು ಜಾಸ್ತಿ ಇರ್ತೈತಿ. 46 ಇರೋ ಜಾಗದಲ್ಲಿ 47 ಇರ್ತಾವೆ. 47 ಇರ್ತಾವೆ. ಆ 47 ಅಲ್ಲಿ ಏನಾಗತ್ತಾ, ಆ್ಯಕ್ಚುಲಿ ನಾ ಹೇಳಿದ ಪ್ರಕಾರ ಗಂಡು ಜಾತಿಯ ಪ್ರಾಣಿಗಳಲ್ಲಿ XY ಕ್ರೋಮೋಸೋಮ್ ಇರಬೇಕು. ಬಟ್ ಇವರಲ್ಲಿ ಏನಾಗತ್ತಾ, ಒಂದು X ಜಾಸ್ತಿ ಬಂದಿರ್ತೈತಿ. XX ಇದ್ರ ಹೆಣ್ಣು ಪ್ರಾಣಿ ಅಂತ ಹೇಳಿದೀನಿ. ಇದನ್ನ ಹೇಳ್ತಿರೋದು XY ಇದ್ರ ಗಂಡು ಪ್ರಾಣಿ. ಆದ್ರೆ ಈ ಸಿಂಡ್ರೋಮ್ ಇರೋರಲ್ಲಿ ಒಂದು X ಹೆಚ್ಚಿಗೆ ಬರೋದ್ರಿಂದ XXY ಇರ್ತೈತಿ. ಏನಿರ್ತೈತಿ? XXY ಇರ್ತೈತಿ. ಈ ನ್ಯೂನತೆ ಹೊಂದಿರುವ ಗಂಡು ಜಾತಿಯ ಪ್ರಾಣಿಗಳು ಅಥವಾ ಗಂಡು ಮಕ್ಕಳು ಪುರುಷತ್ವವನ್ನ ಕಳೆದುಕೊಂಡಿರ್ತಾರೆ. ಪುರುಷತ್ವ ಕಳೆದುಕೊಂಡಿರೋ ಕಾರಣ ಅವರಿಗೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಇರ್ತೈತಿ. ಹಾಗಾಗಿ ಈ ಸಿಂಡ್ರೋಮ್ ಲಕ್ಷಣ ಅದಾಗಿತ್ತು. ಇನ್ನು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಯಾವುದಪ್ಪ? ಟರ್ನರ್ ಸಿಂಡ್ರೋಮ್. ಇದು ಕೂಡ ಒಂದು ಮಹಿಳೆಯರಲ್ಲಿ ಕಾಣುವ ಅತಿ ವಿರಳ ನ್ಯೂನ್ಯತೆ. ಯಾವುದು? ಅತಿ ವಿರಳ ನ್ಯೂನ್ಯತೆ. ಈ ನ್ಯೂನ್ಯತೆ ಒಳಗೆ ಏನಾಗ್ತೈತಪ್ಪ ಅಂದ್ರೆ, ಮಹಿಳೆಯರಲ್ಲಿ ಕೂಡ 46 ವರ್ಣತಂತುಗಳು ಇರಬೇಕು. ಆದ್ರೆ ಮಹಿಳೆಯರಲ್ಲಿ ಒಂದು ವರ್ಣತಂತು ಕಡಿಮೆ ಇರ್ತೈತಿ. ಅಂದ್ರೆ 46 ಜಾಗದಾಗ 45 ವರ್ಣತಂತು ಇರ್ತಾವು. ಎಷ್ಟಿರ್ತಾವು? 45 ಇರ್ತಾವು. ಅವರಲ್ಲಿ ಮಹಿಳೆಯರಲ್ಲಿ XX ಇರಬೇಕು, ನಿಮ್ಗೆ ಇವಾಗ ಆಗಲೇ ಹೇಳ್ದಂಗ. ಬಟ್ ಅವರಲ್ಲಿ ಓನ್ಲಿ 1X ಇರ್ತೈತಿ, ಒಂದು ಇರೋದೇ ಇಲ್ಲ. ಹಾಗಾಗಿ ಈ ಟರ್ನರ್ ಸಿಂಡ್ರೋಮ್ ಇರುವ ಮಹಿಳೆಯರು ಬಂಜೆತನ ಹೊಂದಿರ್ತಾರ. ಬಂಜೆತನ ಅಂದ್ರೆ ಗೊತ್ತಿರಬೇಕು ನಿಮಗೆ, ಮಕ್ಕಳು ಆಗದೆ ಇರೋರಿಗೆ ಬಂಜೆ ಮಕ್ಕಳು ಅಂತ ನಾವು ಕರಿತೀವಿ. ಬಹುಪಾಲ ಈ ಸಿಂಡ್ರೋಮ್ ಇರೋರಿಗೆ ಬಂಜೆತನ ಆಗಿರತೈತಿ. ಓಕೆ, ಇದು ನಮ್ದು ಕ್ರೋಮೋಸೋಮಿನ ಹಿಂದಿನ ಪಾರ್ಟಿನ ಮುಂದುವರಿದ ಭಾಗ ಆಗಿತ್ತು. ಮತ್ತು ಕ್ಲಾಸ್ 5ರಲ್ಲಿ ಮತ್ತು 5A ನಿಮ್ಗೆ ರಕ್ತದ ಗುಂಪುಗಳ ವರ್ಗೀಕರಣ ಬಗ್ಗೆ ಹೇಳಿ, ಪರಿಚಲನೆ ಬಗ್ಗೆ ಹೇಳಿ, ಅದು ಯಾವ್ಯಾವ ಥರ ಕೆಲಸ ಮಾಡ್ತಾವ ಅಂತ ಹೇಳಿದ್ದೀನಿ. ಬಟ್ ಈ ರಕ್ತವನ್ನು ಮೇನಾಗಿ ಪಂಪ್ ಮಾಡೋ ಜಾಗ ಯಾವುದಪ್ಪ ಅಂದ್ರೆ ಹೃದಯ. ಈಗ ನಾವು ಹೃದಯದ ಬಗ್ಗೆ ಕೆಲವೊಂದಿಷ್ಟು ಸಮಯ ಮಾತಾಡೋಣ. ಓಕೆ, ಸ್ಟಡಿ ಆಫ್ ಹಾರ್ಟಿಗೆ ಏನಂತೀವಿ ನಾವು? ಸ್ಟಡಿ ಆಫ್ ಹಾರ್ಟ್ ಕಾರ್ಡಿಯೋಲಜಿ. Cardiology is a branch of science which deals the study of heart. ಹೃದಯದ ಬಗ್ಗೆ ನಾವು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನಂತೀವಿ? ಕಾರ್ಡಿಯೋಲಜಿ ಅಂತೀವಿ. ಓಕೆ, ಕಮ್ ಟು ದ ಪಾಯಿಂಟ್. ನೀವು ಎಲ್ಲೇ ಕೇಳಿರ್ತೀರಿ ಕಾರ್ಡಿಯೋಲಜಿಸ್ಟ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ
ವೈದ್ಯಕೀಯ ಚಿಕಿತ್ಸೆ ಕೊಡೋರಿಗೆ ಏನಂತೀವಿ ನಾವು ಕಾರ್ಡಿಯಾಲಜಿಸ್ಟ್ ಅಂತೀವಿ. ನೆನಪಿಟ್ಕೋರಿ. ಈ ಹೃದಯದ ಕೆಲಸ ಏನಪ್ಪ ಅಂತಂದ್ರೆ ರಕ್ತ ಪರಿಚಲನೆ. ನೀವು ಹುಟ್ಟಿದಾಗ ಅಂತರ ಭ್ರೂಣ ಅಂದ್ರೆ ಎಂಬ್ರೋಯಿ ಅಂದ್ರ ತಾಯಿಯ ಗರ್ಭದಲ್ಲಿ 3 ತಿಂಗಳ ಆದ ಮೇಲೆ 3 ತಿಂಗಳು ಗರ್ಭಾವಸ್ಥೆಯಾದ 3 ತಿಂಗಳಿಂದ ಮಗುವಿನ ಹೃದಯ ಬಡಿತವನ್ನ ಚೆಕ್ ಮಾಡ್ಕೊಂತ ಬರ್ತಾರ. ಏನ್ ಮಾಡ್ತಾರ? ಚೆಕ್ ಮಾಡ್ಕೊಂತ ಬರ್ತಾರ. ಜೀವನದ ಕೊನೆಯ ಕ್ಷಣದವರೆಗೂ ಆ ಹೃದಯ ತನ್ನ ಕೆಲಸವನ್ನು ಮಾಡಲೇಬೇಕು. ಯಾವ ಕ್ಷಣದಲ್ಲಿ ತನ್ನ ಹೃದಯ ಬಡಿತವನ್ನು ನಿಲ್ಲಿಸುತ್ತಾ, ಯಾವ ಕ್ಷಣದಲ್ಲಿ ಮಾನವನ ಹೃದಯ ಬಡಿತ ನಿಲ್ಲಿಸುತ್ತಾ, ಅವಾಗ ಮನುಷ್ಯ ಇಲ್ಲವಾಗಿ ದೇಹವನ್ನ ತ್ಯಾಗ ಮಾಡಬೇಕಾಗತ್ತ. ಇದು ತಾತ್ಪರ್ಯ. ಇನ್ನೇನಪ್ಪ, ಇದು ರಕ್ತ ಸಂಚಲನೆ ವ್ಯವಸ್ಥೆಯ ಮುಖ್ಯ ಅಂಗ. ಹಾಗಾದ್ರೆ ಈಗ ಹೃದಯ 1 ನಿಮಿಷಕ್ಕೆ ಎಷ್ಟು ಬಾರಿ ಬಡಿತೈತಿ ಅಂತಂದ್ರೆ 72 ಬಾರಿ ಹೃದಯ ತನ್ನ ಸಂಚಲನ ಕುಂಚಲನ ಮಾಡುತ್ತ. ಅಂದ್ರೆ ಲಬ್ ಡಬ್ ಅಂತ 72 ಟೈಮ್ಸ್ ಮಾಡ್ತೈತಿ 1 ಮಿನಿಟಲ್ಲಿ. ಹಾಗಾದ್ರೆ 1 ದಿನದಲ್ಲಿ ಎಷ್ಟು ಮಾಡಬಹುದು? 1 ದಿನದಲ್ಲಿ ಸರಿಸುಮಾರು 1 ಲಕ್ಷ ಬಾರಿ ಹೃದಯವು ತನ್ನ ಬಡಿತವನ್ನು ಬಡಿತೈತಿ. ಓಕೆ. ಇನ್ನು ಹೃದಯ ಎಲ್ಲಿದೆ? ಮಾನವರಲ್ಲಿ ಎಲ್ಲಿದೆ? ತಲೆಗಿಟ್ಕೋರಿ. ನೀವು ಯಾವಾಗಲೂ ಲೆಫ್ಟ್ ಅಂತ ಹೇಳ್ತೀರಿ, ಲೆಫ್ಟ್ ಅಲ್ಲಿ ಇರಲ್ಲ. ಎದೆಯ ಭಾಗದ ಮಧ್ಯದಲ್ಲಿ ಇರ್ತೈತಿ. ಯಾವ ಆಕಾರದಲ್ಲಿ ಇರ್ತೈತಿ? ಮುಷ್ಟಿಯ ಆಕಾರದಲ್ಲಿ ಇರ್ತೈತಿ. ಅದು ಎದೆಯ ಮಧ್ಯಭಾಗದಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಎಡಭಾಗಕ್ಕೆ ವಾಲಿದ ತರ ಇರ್ತೈತಿ. ಎಡಭಾಗಕ್ಕೆ ಸ್ವಲ್ಪ ವಾಲಿರ್ತೈತಿ. ಹಾಗಾಗಿ ಎಡಭಾಗಕ್ಕೆ ವಾಲಿರ್ತೈತಿ. ಮತ್ತ ಅದರ ಸೈಜ್ ಹೆಂಗಿರ್ತೈತಿಪ್ಪ ಅಂದ್ರೆ ನಮ್ಮ ಮುಷ್ಟಿಯ ತರ ಇರ್ತೈತಿ. ಲೆಫ್ಟ್ ಸೈಡ್ ಸ್ವಲ್ಪ ಹೊಳ್ಳಿ ಇರ್ತೈತಿ. ಮತ್ತ ಇನ್ನ ಆ ಹೃದಯದ ಗಾತ್ರ ಯಾವ ತರನಾಗ ಐತಂದ್ರ ಪುರುಷರಲ್ಲಿ 300 ಗ್ರಾಮ್ ಇದ್ದ, ಅದೇ ಸ್ತ್ರೀಯರಲ್ಲಿ ಮಹಿಳೆಯರಲ್ಲಿ 250 ಗ್ರಾಮ್ ಇದೆ. ಎಷ್ಟಿದೆ? 250 ಗ್ರಾಮ್ ಇದೆ. ಓಕೆ. ಇನ್ನು ಹೃದಯದ ಕೆಲವೊಂದಿಷ್ಟು ಇನ್ನು ಡೆಪ್ತ್ ಆಗಿ ಹೋಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತಿಳಿದುಕೊಳ್ಳೋಣ. ಹೃದಯದ ಒಳಗ ಎಷ್ಟು ಚೇಂಬರ್ ಅದಾವು? ಯಾವಾಗಲೂ ಕೇಳ್ತಿರ್ತಾರ ಕ್ವಶನ್. ಎಷ್ಟಿದಾವ? 4 ಇದಾವ. ಅದು ನಿಮಗೆ ತಿಳಿದೈತಿ. ಇದು ಇಂಪಾರ್ಟೆಂಟ್ ಅಲ್ಲ. ಈ 4 ಭಾಗಗಳಲ್ಲಿ ಏನೇನು ಕಾರ್ಯ ಆಗುತ್ತಲ್ಲ ಅದು ಇಂಪಾರ್ಟೆಂಟು. ಅದನ್ನ ನಾವು ತಿಳ್ಕೊಳ್ಳೋಣ. ಇನ್ನು 4 ಭಾಗಗಳನ್ನ ನಾವು ಅದರಲ್ಲಿ ಮತ್ತೆ 2 ಚೇಂಬರ್ಗಳಾಗಿ ವಿಂಗಡಣೆ ಮಾಡಿವಿ. ಅಪ್ಪರ್ ಚೇಂಬರು, ಲೋವರ್ ಚೇಂಬರು. ಅಪ್ಪರ್ ಚೇಂಬರ್ ಅಲ್ಲಿ ಏನ್ ಬರ್ತೈತಿ? ರೈಟ್ ಆಟ್ರಿಯಂ ಮತ್ತು ಲೆಫ್ಟ್ ಆಟ್ರಿಯಂ ಅಂತ ಬರ್ತಾವು. ಅದೇ ಲೋವರ್ ಚೇಂಬರ್ ಅಲ್ಲಿ ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಅಂತ ಬರ್ತಾವು. ಅವುಗಳ ಕೆಲಸ ಏನನ್ನೋದು ಇವಾಗ ತಿಳಿಯತ್ತೀನಿ ನೋಡ್ರಿ. ಏನಪ್ಪಾ ಅಂದ್ರ ರೈಟ್ ಆಟ್ರಿಯಂ ಕೆಲಸ ಏನಂದ್ರ ಇಂಪ್ಯೂರ್ ಬ್ಲಡ್ ಅನ್ನ, ಇಂಪ್ಯೂರ್ ಅಂದ್ರ ಅಶುದ್ಧ ರಕ್ತವನ್ನ ಸ್ವೀಕಾರ ಮಾಡುವುದು. ಏನ್ ಮಾಡುದು? ಈಗ ಒಂದು ಹೃದಯ ಐತಿ ಅಂದ್ರ ಆ ಹೃದಯದ ಒಳಗ ರೈಟ್ ಆಟ್ರಿಯಂ ಕೆಲಸ ಏನಪ್ಪಾ ಅಂದ್ರ ಅಶುದ್ಧ ರಕ್ತವನ್ನ ಸ್ವೀಕಾರ ಮಾಡೋದು. ಇವಾಗ ನೀವು ನೋಡ್ತೀರಿ, ಅದನ್ನ ನಾನು ಒಂದು ಫೋಟೋಗ್ರಾಫಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡ್ಕೋರಿ. ಓಕೆ. ರೈಟ್ ಆಟ್ರಿಯಂ ಏನ್ ಮಾಡ್ತೈತಿ? ಇಂಪ್ಯೂರ್ ಅನ್ನ ರಿಸೀವ್ ಮಾಡ್ಕೊಂತೈತಿ. ಆ ರಿಸೀವ್ ಮಾಡ್ಕೊಂಡ ಅಶುದ್ಧವಾದ ರಕ್ತವನ್ನ ರಿಸೀವ್ ಮಾಡ್ಕೊಂಡು ಏನ್ ಮಾಡ್ತೈತಿ? ತನ್ನ ಕೆಳಗಡೆ ರೈಟ್ ವೆಂಟ್ರಿಕಲ್ಗೆ ಕಳಿಸ್ಕೊಡ್ತೈತಿ. ರೈಟ್ ವೆಂಟ್ರಿಕಲ್ ಏನ್ ಮಾಡ್ತೈತಿ? ಕಳಿಸ್ಕೊಡ್ತೈತಿ. ರೈಟ್ ವೆಂಟ್ರಿಕಲ್ ಏನ್ ಮಾಡ್ತೈತಿ? ಅದನ್ನ ರಿಸೀವ್ ಮಾಡ್ಕೊಂಡು ಇಂಪ್ಯೂರ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊತೈತಿ. ಅದು ತೆಗೆದುಕೊಂಡು ಏನ್ ಮಾಡ್ತೈತಿ? ಅದು ಲಂಗ್ಸಿಗೆ ಕಳಿಸ್ತೈತಿ. ಎಲ್ಲೇ ಶ್ವಾಸಕೋಶಕ್ಕೆ ಕಳಿಸ್ತೈತಿ. ಶ್ವಾಸಕೋಶದಾಗ ಏನ್ ಕೆಲಸ ಆಗ್ತೈತಿ? ರಕ್ತದ ಶುದ್ಧೀಕರಣ ಆಗ್ತೈತಿ. ಆಗುತ್ತಂತ ಹೇಳ್ತಾರ. ಆ ಶುದ್ಧೀಕರಣ ಆದ ರಕ್ತ ಎಲ್ಲಿಗೆ ಬರ್ತೈತಿ? ಅದು ಯಾವ ತರ ಶುದ್ಧೀಕರಣ ಆಗುತ್ತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಶುದ್ಧೀಕರಣ ಆದ ರಕ್ತ ಮುಂದೆಲ್ಲಿ ಹೋಗುತ್ತೈತಿ? ಲೆಫ್ಟ್ ಆರ್ಟಿಎಂಗೆ ಹೋಗುತ್ತಾ. ಎಲ್ಲಿ ಹೋಗುತ್ತಾ? ಲೆಫ್ಟ್ ಆರ್ಟಿಎಂಗೆ ಹೋಗುತ್ತಾ. ಲೆಫ್ಟ್ ಆರ್ಟಿಎಂ ನಿಂತರ ನೆಕ್ಸ್ಟ್ ಬ್ಲಡ್ ಏನ್ ಮಾಡ್ತೈತಿ? ಲೆಫ್ಟ್ ವೆಂಟ್ರಿಕಲ್ಗೆ ಬರ್ತೈತಿ.
ಲೆಫ್ಟ್ ವೆಂಟ್ರಿಕಲ್ಗೆ ಬಂದ ಬ್ಲಡ್ ದೇಹದ ನಾನಾ ಭಾಗಗಳಿಗೆ ಸಪ್ಲೈ ಮಾಡ್ತೈತಿ. ಏನು ಮಾಡ್ತೈತಿ? ಸಪ್ಲೈ ಮಾಡ್ತೈತಿ. ಇದ್ರೊಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಲೆಫ್ಟ್ ವೆಟ್ರಿಕಲ್ ಏನಿದೆಯಲ್ಲ ಅದು ಅತ್ಯಂತ ದಪ್ಪ ಸ್ನಾಯು ಹೊಂದಿದ ಹೃದಯದ ಚೇಂಬರು. ಯಾವುದು? ಅತ್ಯಂತ ದಪ್ಪ ಸ್ನಾಯು ಹೊಂದಿರುವ ಹೃದಯದ ಚೇಂಬರ್ ಯಾವುದು ಅಂತ ಕೇಳಿದ್ರೆ ಲೆಫ್ಟ್ ವೆಂಟ್ರಿಕಲ್. ಇದು ಸೈಂಟಿಫಿಕ್ ಆಗಿ ಹೇಳಿದ್ರಿಂದ ಇಂಗ್ಲಿಷ್ನಲ್ಲಿ ಹೇಳಬೇಕಾಗುತ್ತೆ. ಇದಕ್ಕೆ ಕನ್ನಡದ ತರ್ಜುಮೆ ಮಾಡಿದ್ರೆ ಅಷ್ಟು ಸರಿ ಇರಂಗಿಲ್ಲ. ಓಕೆ, ಲೆಫ್ಟ್ ವೆಂಟ್ರಿಕಲ್ ಅತ್ಯಂತ ದಪ್ಪ ಸ್ನಾಯು ಹೊಂದಿರುವ ಹೃದಯದ ಚೇಂಬರು. ಓಕೆ, ಇದಾಗಿತ್ತು ಹೃದಯದ ಒಳಗಿರುವ 4 ಕವಾಟಗಳು. ಇನ್ನು ಹೃದಯದ ಕವಾಟಗಳು ವಾಲ್ವ್ಸ್ ಏನ್ ಮಾಡ್ತಾವಪ್ಪ ಅಂತಾರ, ಹೃದಯದ ಒಳಗೆ ವಾಲ್ವ್ಸ್ ಇದಾವಲ್ಲ, ವಾಲ್ವ್ಸ್ ಕವಾಟಗಳು ಅಂತೀವಿ ನಾವು. ಆ ಕವಾಟಗಳ ಮೇನ್ ಕೆಲಸ ಅಂದ್ರ ಬ್ಲಡ್ ಫ್ಲೋ ಅನ್ನ ಬ್ಯಾಕ್ ಫ್ಲೋ ಆಗಬಾರ್ದು. ಬ್ಯಾಕ್ ಫ್ಲೋ ಅಂದ್ರ ರಕ್ತ ಹಿಂದಕ್ಕೆ ಹರಿಯದಂತೆ ತಡೆಯುತ್ತವೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಹೃದಯದ ಕವಾಟಗಳ ಕೆಲಸವೇನು ಅಂತ ಕೇಳಿದಾರೆ. ಅದನ್ನ ಇಂಗ್ಲಿಷ್ ನಾವು ವಾಲ್ವ್ಸ್ ಅಂತೀವಿ. ಹೃದಯದ ಕವಾಟಗಳ ಕೆಲಸ ರಕ್ತ ಹಿಂದಕ್ಕೆ ಹರಿಯದಂತೆ ತಡೆಯುವುದೇ ಅದರ ಕೆಲಸ ಆಗಿರ್ತೈತಿ. ಇನ್ನು ರಕ್ತ ಹೃದಯಕ್ಕೆ ಎಷ್ಟು ಬಾರಿ ಹರಿತೈತಿ, ರಕ್ತ ಹೃದಯಕ್ಕೆ ಎಷ್ಟು ಬಾರಿ ಹರಿತೈತಿ ಅನ್ನೋದು ಇಂಪಾರ್ಟೆಂಟು. ನಾನು ನಿಮ್ಗೆ ಹೇಳಿಸ್ಕೊಡ್ತೀನಿ. 2 ಸಾರಿ ಹರಿತೈತಿ. ನಿಮಗೆ ಇವಾಗಲೇ 4 ಚೇಂಬರ್ದಲ್ಲಿ ಹೇಳಿದ್ದೀನಿ. ರೈಟ್ ಅಟ್ರಿಯಮ್ದಾಗಿರೋ ಬ್ಲಡ್ ರೈಟ್ ವೆಂಟ್ರಿಕುಲದಾಗ ಬಂತು. ರೈಟ್ ವೆಂಟ್ರಿಕುಲದ ಬ್ಲಡ್ ಎಲ್ಲಿಗೆ ಹೋಯ್ತು? ಲಂಗ್ಸಿಗೆ ಹೋಯ್ತು. ಆಮೇಲೆ ಲಂಗ್ಸ್ ಇಂತ್ರ ನೆಕ್ಸ್ಟ್ ಲೆಫ್ಟ್ ಅಟ್ರಿಯಮಿಗೆ ಬಂತು. ಲೆಫ್ಟ್ ಅಟ್ರಿಯಮ್ ಇಂತ್ರ ಲೆಫ್ಟ್ ವೆಂಟ್ರಿಕಲ್ಗೆ ಬಂತು. ಅಂದ್ರೆ ಒಂದು ಸಲ ಹೃದಯ ಅಲ್ಲಿಗೆ ಹೋಗಿ ಮತ್ತು ವಾಪಸ್ಸು ಇಲ್ಲಿಗೆ ಬಂತು. ಅಂದ್ರೆ 2 ಸಲ ಹರಿತೈತಿ. ಇವು 2 ಬಾರಿ ಹರಿಯೋದಕ್ಕೆ ನಾವೇನಂತೀವಿ? ಒಂದು ಪಲ್ಮನರಿ ಸರ್ಕ್ಯುಲೇಷನ್ ಅಂತೀವಿ, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇನ್ನು ಪಲ್ಮನರಿ ಸರ್ಕ್ಯುಲೇಷನ್ದಾಗ ಏನಾಗತ್ತಪ್ಪ ಅಂತಂದ್ರೆ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುತ್ತಾ, ಶ್ವಾಸಕೋಶದಿಂದ ಮರಳಿ ಹೃದಯಕ್ಕೆ ಬರ್ತೈತಿ. ವೆರಿ ಇಂಪಾರ್ಟೆಂಟ್. ಇಲ್ಲೇ 2 ಟರ್ಮ್ ವೆರಿ ಇಂಪಾರ್ಟೆಂಟ್ ಆಗತ್ತಾ. ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುವಾಗ ಅಂದ್ರೆ ಮಾನವ ಶರೀರದಲ್ಲಿ ಅಶುದ್ಧ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ತಲುಪಿಸುವ ಅಂಗಕ್ಕೆ ಏನಂತೀವಿ ನಾವು? ಪಲ್ಮನರಿ ಆರ್ಟರಿ. ಇದೇನೋ ಪಲ್ಮನರಿ ಸರ್ಕ್ಯುಲೇಷನ್ ನಾವು ನೋಡತ್ತೀವಿ. ಹೃದಯದಿಂದ ಅಶುದ್ಧ ರಕ್ತವನ್ನು ಶ್ವಾಸಕೋಶಕ್ಕೆ ತಲುಪಿಸುವ ಅಂಗಕ್ಕೆ ಏನಂತೀವಿ? ಪಲ್ಮನರಿ ಆರ್ಟರಿ ಅಂತೀವಿ ನಾವು. ಪಲ್ಮನರಿ ಆರ್ಟರಿ ಅಂತೀವಿ. ಅದೇ ತರನಾಗಿ ಶ್ವಾಸಕೋಶದಲ್ಲಿರುವ ಶುದ್ಧ ರಕ್ತವನ್ನು ಹೃದಯಕ್ಕೆ ತಲುಪಿಸುವ ಕಾರ್ಯ ಯಾವ್ದು ಮಾಡ್ತೈತಿ? ಪಲ್ಮನರಿ ವೇನ್ಸ್. ಯಾವುದು? ಪಲ್ಮನರಿ ವೇನ್ಸ್. ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ತಾರ. ಅಶುದ್ಧ ರಕ್ತವನ್ನು ಸಾಗಿಸುವ ಅಂಗ ಪಲ್ಮನರಿ ಆರ್ಟರಿ. ಶುದ್ಧ ರಕ್ತವನ್ನು ಸಾಗಿಸುವ ಅಂಗ ಪಲ್ಮನರಿ ವೇನ್ಸ್. ವೆರಿ ಇಂಪಾರ್ಟೆಂಟ್, ನೆನಪಿಡ್ರಿ. ಇನ್ನ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್. ಇವಾಗ ಅಶುದ್ಧ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೆ ಹೋಯ್ತು. ಶ್ವಾಸಕೋಶದಿಂದ ಶುದ್ಧ ರಕ್ತ ಎಲ್ಲಿಗೆ ಬಂತು? ಹೃದಯಕ್ಕೆ ಬಂತು. ಇನ್ನು ನೆಕ್ಸ್ಟ್ ಕಾರ್ಯ ಏನಾಗತ್ತಪ್ಪ ಅಂದ್ರೆ ನೆಕ್ಸ್ಟ್ ಹೃದಯದಿಂದ ಸಿಸ್ಟಮೆಟಿಕ್ ಸರ್ಕ್ಯುಲೇಷನ್ ಅಲ್ಲಿ ಹೃದಯದಿಂದ ದೇಹದ ನಾನಾ ಭಾಗಗಳಿಗೆ ಶುದ್ಧ ರಕ್ತ ಹೋಗ್ತೈತಿ. ಮತ್ತು ದೇಹದಲ್ಲಿರುವ ಅಶುದ್ಧ ರಕ್ತವು ಮತ್ತೆ ಮರಳಿ ಹೃದಯಕ್ಕೆ ಬರುತ್ತೆ. ಏನ್ ಮಾಡ್ತೈತಿ? ಅಶುದ್ಧ ರಕ್ತ ಮತ್ತೆ ಹೃದಯಕ್ಕೆ ಬರ್ತೈತಿ. ಇನ್ನ ಹೃದಯದಿಂದ ಶುದ್ಧ ರಕ್ತವನ್ನು ದೇಹಕ್ಕೆ ತಲುಪಿಸುವ ಅಂಗಕ್ಕೆ ಏನಂತೀವಿ ನಾವು? ಅಪಧಮನಿ ಅಥವಾ ಆರ್ಟರಿ ಅಂತೀವಿ. ಅಪಧಮನಿ ಬಗ್ಗೆ ನೀವು ಆಲ್ರೆಡಿ 8th 9th 10th ಕ್ಲಾಸ್ಗಳಲ್ಲಿ ಕಲ್ತಿರ್ತೀರಿ. ಅವಾಗಲೇ ನಾನು ನಿಮಗೆ ಫಸ್ಟ್ ಕ್ಲಾಸ್ ಅದನ್ನೇ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ಅಲ್ಲಿ ಕಲ್ತಿದ್ದೇ ಇಲ್ಲಿ ಬಂದಿರ್ತೈತೆ. ಹೃದಯದಿಂದ ದೇಹಕ್ಕೆ ಶುದ್ಧ ರಕ್ತವನ್ನು ಒಯ್ಯೋದು ಯಾವುದು? ಅಪಧಮನಿ. ಅದಕ್ಕೇನಂತೀವಿ ನಾವು? ಆರ್ಟರಿ ಅಂತೀವಿ. ಅದೇ ದೇಹದಿಂದ ಹೃದಯಕ್ಕೆ ಅಶುದ್ಧ ರಕ್ತವನ್ನು ಒಯ್ಯೋದು ಯಾವುದು? ರಕ್ತವನ್ನು ಕೊಂಡೊಯ್ಯೋದು ಯಾವುದು? ಅಭಿಧಮನಿ ಅಥವಾ ನಾವು ವೇನ್ಸ್ ಅಂತ ಹೇಳ್ತೀವಿ.
ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇವಾಗ ಒಂದು ಹೃದಯ ಇದೆ ಅಂತ ತಿಳ್ಕೊರಿ. ಒಂದು ಹೃದಯ ಇದೆ, ಹೃದಯದಾಗ ಏನು ಮಾಡ್ತೈತಿ, ಅಶುದ್ಧ ರಕ್ತ ಬರ್ತೈತಿ, ದೇಹದಿಂದ ಅಶುದ್ಧ ರಕ್ತ ಬರ್ತೈತಿ. ಈ ಅಶುದ್ಧ ರಕ್ತ ಎಲ್ಲಿ ಹೋಗ್ತೈತಿ, ನೆಕ್ಸ್ಟ್ ಇದಕ್ಕೇನಂತಾರ ನಾವು ಈ ಸೈಡ್ ಅಂತ ಬರ್ತೈತಿ ರೈಟ್ ಅಟ್ರಿಯಮ್. ರೈಟ್ ಅಟ್ರಿಯಮ್ ಅಂತ ಬಂದು ರೈಟ್ ವೆಂಟ್ರಿಕಲ್ ಕಡೆ ಹೋಗ್ತೈತಿ. ಇಲ್ಲಿ ಮೇಲೆ ಬರ್ತೈತಿ, ಇಲ್ಲಿ ಕೆಳಗಡೆ ಹೋಗ್ತೈತಿ. ಈ ಕೆಳಗಡೆ ಅಂತ ಏನ್ ಮಾಡ್ತೈತಿ, ನಮ್ಮ ಶ್ವಾಸಕೋಶಕ್ಕೆ ಹೋಗ್ತೈತಿ. ಶ್ವಾಸಕೋಶಕ್ಕೆ ಹೋಗಿ ಏನ್ ಮಾಡ್ತೈತಿ, ಈ ರಕ್ತ ಶುದ್ಧೀಕರಣ ಅಂದ್ರೆ ಏನು, ಇದ್ರ ಬಗ್ಗೆ ನೀವು ಗೊತ್ತಾ? ರಕ್ತ ಶುದ್ಧೀಕರಣ ಅಂದ್ರ ರಕ್ತದ ಮೇನ್ ಕೆಲಸ ಏನಂದ್ರ ರಕ್ತ ತನ್ನ ಜೊತೆಗೆ ಆಕ್ಸಿಜನ್ ಮತ್ತು ಖನಿಜಾಂಶಗಳನ್ನ ಕೊಂಡೊಯ್ಯುತ್ತದೆ. ಏನ್ ಮಾಡ್ತೈತಿ, ಕೊಂಡೊಯ್ಯುತ್ತದೆ. ಈ ಶ್ವಾಸಕೋಶಕ್ಕೆ ಹೋದಾಗ ನಾವು ಉಸಿರಾಟವನ್ನು ತೆಗೆದುಕೊಂಡಾಗ ಆಕ್ಸಿಜನ್ ತಗೊಂಡಿರ್ತೀವಲ್ಲ, ಆ ಆಕ್ಸಿಜನ್ನು ರಕ್ತದ ಜೊತೆ ಮಿಕ್ಸ್ ಆಗುತ್ತೆ. ಆ ಮಿಕ್ಸ್ ಆದದ್ದಕ್ಕೆ ರಕ್ತಿಗೆ ನಾವು ಏನಂತೀವಿ, ಶುದ್ಧ ರಕ್ತ ಅಂತ ಕರಿತೀವಿ. ಈ ಶುದ್ಧ ರಕ್ತ ಏನ್ ಮಾಡ್ತೈತಿ, ಮತ್ತ ಹೃದಯಕ್ಕೆ ಹೋಗ್ತೈತಿ. ಹೃದಯಕ್ಕೆ ಹೋಗ್ತೈತಿ. ಈ ಹೃದಯಕ್ಕೆ ಹೋದದ್ದು ಏನ್ ಮಾಡ್ತೈತಿ, ಮುಂದ ಲೆಫ್ಟ್ ವೆಂಟ್ರಿಕಲ್ ನಿಂತ್ರ ದೇಹಕ್ಕೆ ಹೋಗ್ತೈತಿ. ದೇಹಕ್ಕೆ ಹೋದಾಗ ದೇಹದಲ್ಲಿರುವ ಬ್ಲಡ್ ನಲ್ಲಿರುವ ಆಕ್ಸಿಜನ್ ಏನಾಗಿರ್ತೈತಿ, ಅಷ್ಟನ್ನೋದ್ರಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗಿರ್ತೈತಿ. ಅದನ್ನು ವಾಪಸ್ ತಂದು ಅದೇ ಹೃದಯಕ್ಕೆ ಕೊಡ್ತೈತಿ. ಆಕ್ಚುಲಿ ಮೆಕ್ಯಾನಿಸಮ್ ಇದಾಗಿರ್ತೈತಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇನ್ನು ನಮ್ಮ ದೇಹದ ಹೃದಯ ಬಡಿತವನ್ನ ನಿಯಂತ್ರಣ ಮಾಡೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರ. ಯಾವ್ದಪ್ಪ ಅಂದ್ರೆ ಎಸ್ ಎ ನೋಡು ಅನ್ನೋದು ಎಲ್ಲಿ ಇರ್ತೈತಿ, ರೈಟ್ ಅಟ್ರಿಯಮ್ ಹತ್ರ ಇರ್ತೈತಿ. ಎಲ್ಲಿರ್ತೈತಿ, ರೈಟ್ ಅಟ್ರಿಯಮ್ ಅಂತ ಭಾಗದಲ್ಲಿ ಇರ್ತೈತಿ ಎಸ್ ಎ ನೋಡು. ಇದನ್ನ ನಾವೇನಂತ ಕರಿತೀವಿ, ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಅಂತ ಕರಿತೀವಿ. ಏನಂತೀವಿ, ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಅಂತ ಕರಿತೀವಿ. ಓಕೆ, ಇನ್ನ ಅದು ಎಸ್ ಎ ನೋಡ್ ಜೊತೆ ಎ ವಿ ನೋಡು ಮತ್ತು ಪಂಕ್ರೀಜೆ ಫೈಬರ್ಸ್ ಅನ್ನೋದು ಕೂಡ ಹೃದಯದ ಬಡಿತವನ್ನ ನಿಯಂತ್ರಣ ಮಾಡ್ತಾವು. ಇದು ನಮ್ಮ ಹೃದಯದ ಬಗ್ಗೆ ಆಯಿತು. ಇನ್ನ ದೇಹದ ಒಳಗ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರ್ಬೇಕಪ್ಪ, ಫ್ಲೋ ಆಗ್ತಿರ್ತೈತಲ್ಲ, ನಮ್ಮ ದೇಹದ ಒಳಗ ಬ್ಲಡ್ ಪ್ರೆಷರ್ ಎಷ್ಟಿರ್ಬೇಕಪ್ಪ ಅಂದ್ರೆ 120/80 mmHg. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ನೀವು mmHg ಕೂಡ ನೀವು ಮರ್ತರ ಎಕ್ಸಾಮ್ನಲ್ಲಿ ಅದೇ ಥರ ಸೇಮ್ ಕ್ವಶನ್ ಕೇಳಿರ್ತಾರ. ಇದನ್ನೇನು ಮಾಡಿರ್ತಾರ, ಉಲ್ಟಾ ಮಾಡಿರ್ತಾರ. 80/120 ಮಾಡ್ತಾರ, ಮತ್ತು HG ಮೇಲ್ ಕಳಿಸಿ ಇದನ್ನು ಮಾಡ್ತಾರ. ಅದನ್ನ ಭಾಳ ಹುಷಾರದಿಂದ ಎಕ್ಸಾಮ್ನಲ್ಲಿ ಗುರ್ತಾಕಿ ಬರಬೇಕು. 120/80 mmHg. ಇದನ್ನ ಏನು ಹೇಳ್ತಪ್ಪ, ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್. ಸಿಸ್ಟೋಲಿಕ್ ಡಿವೈಡೆಡ್ ಬೈ ಡಯಾಸ್ಟಿಕ್ ಇದನ್ನ ಮೆಜರ್ ಮಾಡ್ತಾರ. ಓಕೆ, ಇನ್ನು ಬ್ಲಡ್ ಪ್ರೆಷರ್ ಅನ್ನ ಮೆಜರ್ ಮಾಡಕ ನಾವು ಏನು ಯೂಸ್ ಮಾಡ್ತೀವಿ, ಸ್ಪಿಗ್ಮೋ ಮ್ಯಾನೋಮೀಟರ್ ಯೂಸ್ ಮಾಡ್ತೀವಿ. ಯಾವುದು, ಸ್ಪಿಗ್ಮೋ ಮ್ಯಾನೋಮೀಟರ್ ಅನ್ನ ಬ್ಲಡ್ ಪ್ರೆಷರ್ ಅನ್ನ ಮಾಪನ ಮಾಡಲು ಅಳಿತೀವಿ. ಓಕೆ, ಇನ್ನು ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಏನಪ್ಪ, ಏನು, ಹೈಪರ್ ಟೆನ್ಷನ್ ಅಂತೀವಿ. ಹೈ ಬ್ಲಡ್ ಪ್ರೆಷರ್ ಅನ್ನೋದಕ್ಕೆ ಏನಂತೀವಿ ನಾವು, ಇನ್ನೊಂದು ವರ್ಡ್ ಹೈಪರ್ ಟೆನ್ಷನ್ ಅಂತೀವಿ. ಲೋ BP ಅಂತ ಕರಿತೀವಲ್ಲ, ಲೋವರ್ ಬ್ಲಡ್ ಪ್ರೆಷರ್ ಏನಂತೀವಿ, ಹೈಪೋಟೆನ್ಷನ್ ಅಂತೀವಿ. ಕೆಲವೊಂದ್ಸಲ ಸೈಂಟಿಫಿಕ್ ಆಗಿ ಕೇಳ್ತಾರ. ಇದು ವೆರಿ ಇಂಪಾರ್ಟೆಂಟು, ನೆನಪಿಟ್ಕೋರಿ. ಇನ್ನು ನಿಮಗೆ ಇವಾಗಲೇ ಹೇಳಿದ್ದೀನಿ, ರಕ್ತ ಏನು ಮಾಡ್ತೈತಿ, ಆಕ್ಸಿಜನ್ ಅನ್ನ ತನ್ನ ಜೊತೆ ಕೊಂಡೊಯ್ತೈತಿ ಮತ್ತು ಕೆಲವೊಂದಿಷ್ಟು ಖನಿಜಗಳನ್ನ ಕೊಂಡೊಯ್ತೈತಿ, ನಮ್ಮ ದೇಹದ ನಾನಾ ಭಾಗಗಳಲ್ಲಿ ತಲುಪಿಸುತ್ತೆ. ಆದ್ರೆ ಒಂದು ಕ್ಷಣ ಹೃದಯವು ರಕ್ತ ಸಪ್ಲೈ ಹೃದಯಕ್ಕೆ ಆಗದೇ ಇದ್ರೆ ಏನಾಗುತ್ತೆ, ಹೃದಯ ಸ್ತಂಭನ ಆಗುತ್ತೆ. ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂದ್ರೆ ಹಾರ್ಟ್ ಅಟ್ಯಾಕು ಅಥವಾ ಹೃದಯಘಾತ ಅಂತೇಳಿ ಕರಿತೀವಿ. ಇನ್ನು ಇದಕ್ಕೆ ಸೈಂಟಿಫಿಕ್ ಆಗಿ ಏನು ಕರಿತೀವಿ, ಹೃದಯಘಾತಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್.
ಇನ್ಫಾರೆಕ್ಷನ್ ಅಂತ ಕರಿತೀವಿ, ಮತ್ತು ಇಲ್ಲಾಂದ್ರೆ MI ಅಂತೇಳಿ ಶಾರ್ಟ್ ಫಾರ್ಮ್ನಾಗ ಕರಿತೀವಿ. ರಕ್ತ ಮತ್ತು ಆಕ್ಸಿಜನ್ ಸಪ್ಲೈ ಹೃದಯಕ್ಕೆ ಅಚಾನಕ್ಕಾಗಿ ನಿಂತು ಬಿಡ್ತೈತಿ, ಸಪ್ಲೈ ಆಗೋದು ನಿಂತು ಬಿಡ್ತೈತಿ. ಅವಾಗ ಮನುಷ್ಯಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ವೇಳೆ ಯಾವುದೋ ಮನುಷ್ಯಾಗ ಹೃದಯ ತಮ್ಮನೆ ಆಗೈತಿ ಅನ್ನೋ ಒಂದು ಫೀಲ್ ಬಂತಂದ್ರೆ ಫಸ್ಟ್ ಮಾಡೋ ಕೆಲಸ ಏನು, ECG ಏನು ಮಾಡ್ತಾರೆ, ECG ಲಾಂಗ್ ಫಾರ್ಮು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಾರ. ನೀವು ಹಳೆ ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ತಿಳಿತೈತಿ. ECG ಅಂದ್ರೆ ಏನಪ್ಪ, ಲಾಂಗ್ ಫಾರ್ಮ್ ಕೇಳ್ತಾರ, ನೆನಪಿಟ್ಕೋರಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಇಂಪಾರ್ಟೆಂಟ್ ಏನಪ್ಪ, ಲಾಸ್ಟಿಗೆ ಗ್ರಾಮು ಏನು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಈ ಗ್ರಾಮ್ ಅನ್ನೋದು ವೆರಿ ಇಂಪಾರ್ಟೆಂಟು. ಯಾಕೆ ಹೇಳ್ರಿ, ನೀವೇನು ಮಾಡ್ತೀರಿ, ಎಲೆಕ್ಟ್ರೋಕಾರ್ಡಿಯೋ ಕೊಟ್ಟಿರ್ತಾನ, ಅದ್ರ ಕೆಳಗಡೆ ಒಂದು ಕಡೆ ಏನು ಮಾಡ್ತಾನ, ಗ್ರಾಫ್ ಕೂಡ ಕೊಟ್ಟಿರ್ತಾನ. ನೀವೇನು ಮಾಡಿಬಿಡ್ತೀರಿ, ಗ್ರಾಫಿಗೆ ರೈಟ್ ಆನ್ಸರ್ ಮಾಡಿಬಿಡ್ತೀರಿ. ಯಾಕಂದ್ರೆ ನೀವು ಕೆಲವೊಂದು ಬಾರಿ ECG ಮಾಡಿದವರ ರಿಪೋರ್ಟ್ ನೋಡಿರ್ತೀರಿ. ಆ ರಿಪೋರ್ಟಲ್ಲಿ ಏನಿರ್ತೈತಿ, ಗ್ರಾಫ್ನಾಗ ವೇರಿಯೇಷನ್, ಹೃದಯದ ಬಡತದ ಸಿಂಬಲ್ಸ್ ತೋರಿಸಿರ್ತಾರ. ಅದು ಗ್ರಾಫ್ ರೂಪದಲ್ಲಿ ಇರೋದ್ರಿಂದ ನೀವೇನು ಮಾಡ್ಬಿಡ್ತೀರಿ, ಗ್ರಾಫ್ ಹಾಕ್ಬಿಡ್ತೀರಿ. ಬಟ್ ಅಲ್ಲ, ECG ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮು. ನೆನಪಿಟ್ಕೋರಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಾಂಗ್ ಫಾರ್ಮ್ ಕೇಳ್ತಾನ. ಅದನ್ನ ಏನು ಮಾಡ್ತೀವಿ, ECG ಮಾಡಿಸ್ತೀವಿ. ECG ಯಾವ ರೂಪದಾಗ ಇರ್ತೈತಿ, ಗ್ರಾಫ್ ರೂಪದಾಗ ಇರ್ತೈತಿ. ಮತ್ತು ಇನ್ನೊಂದು ತಿಳ್ಕೊರಿ, ECG ಮಾಡಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಥವಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತಾ, ಇಲ್ಲ. ಯಾಕಂದ್ರೆ ಕೆಲವು ಬಾರಿ ECG ಮಾಡಿಸೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದು ಗೊತ್ತಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ECG ಜೊತೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಬೇಕು. ಆ ಬ್ಲಡ್ ಟೆಸ್ಟ್ ಯಾವ ರೂಪದಾಗಿರ್ತೈತಪ್ಪ ಅಂದ್ರೆ ಟ್ರೋಪೇನಿಯನ್ ಬ್ಲಡ್ ಟೆಸ್ಟ್ ಅಂತಾರೆ. ಅದಕ್ಕೆ ಏನಂತಾರೆ, ಟ್ರೋಪೇನಿಯನ್ ಬ್ಲಡ್ ಟೆಸ್ಟ್ ಅಂತಾರೆ. ಅದಕ್ಕೆ ನಿಖರವಾಗಿ ಮಾಡೋದು ಬ್ಲಡ್ ಟೆಸ್ಟ್ ಇದು ಟ್ರೋಪೇನಿಯನ್ ಬ್ಲಡ್ ಟೆಸ್ಟ್. ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಚೆಕ್ ಮಾಡೋ ಸಲುವಾಗಿ ಮಾಡುವಂಥ ಟೆಸ್ಟು. ನೆನಪಿಟ್ಟುಕೋರಿ, ಎಕ್ಸಾಮಲ್ಲಿ ಕೇಳಬಹುದು. ಇನ್ನು ಈ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಕಾರಣ ಏನಪ್ಪ, ಹಾರ್ಟ್ ಅಟ್ಯಾಕ್ ಆಗಕ್ಕೆ ಕೆಲವೊಂದಿಷ್ಟು ಕಾರಣಗಳಿದಾವ. ನಾವು ಆ ಕಾರಣಗಳ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ನಿಮ್ಮ ಜೀವನ ಶೈಲಿ ಇರಬಹುದು, ಕೊಬ್ಬು ಪದಾರ್ಥ ಇರಬಹುದು, ದೇಹದ ಗಾತ್ರ ಇರಬಹುದು, ನಿಮ್ಮ ಜೀವನ ಕ್ರಮ ಇರಬಹುದು. ಕೆಲವೊಂದಿಷ್ಟು ವಿಚಾರಗಳು, ಧೂಮಪಾನ ಮತ್ತು ಮದ್ಯಪಾನ, ಈ ಥರ ನಾನಾ ಕಾರಣಗಳಿದಾವ. ಇವು ಏನು ಮಾಡ್ತಾವಪ್ಪ, ಜಾಸ್ತಿ ಅತಿರೇಕಕ್ಕೆ ಆದಾಗ ಧೂಮಪಾನ ಜಾಸ್ತಿ ಮಾಡಿದ್ರೆ ಕಾರ್ಬನ್ ಕಂಟೆಂಟ್ ಏನಿರ್ತೈತಿ ಅದು ಹೋಗಿ ನಮ್ದು ಬ್ಲಾಕೇಜ್ ಮಾಡ್ತೈತಿ. ಎಲ್ಲಿ ಬ್ಲಾಕ್ ಮಾಡ್ತೈತಿಪ್ಪ, ಕಮ್ ಟು ದ ಪಾಯಿಂಟ್, ಕೊರೊನರಿ ಆರ್ಟ್ರಿ ಅನ್ನೋ ಜಾಗ ಇರ್ತೈತಿ ನಮ್ದು. ಕೊರೊನರಿ ಆರ್ಟ್ರಿ ಏನು ಮಾಡ್ತೈತಿ, ಬ್ಲಾಕೇಜ್ ಮಾಡ್ತೈತಿ. ಎಲ್ಲಿ, ಕೊರೊನರಿ ಆರ್ಟ್ರಿ ನೆನ್ಪಿಟ್ಕೋರಿ. ಕೊರೊನರಿ ಆರ್ಟ್ರಿಯಲ್ಲಿ ಹೋಗಿ ಏನು ಮಾಡ್ತಾರ, ಬ್ಲಾಕೇಜ್ ಮಾಡ್ತೈತಿ. ಇನ್ನು ಬ್ಲಾಕೇಜ್ ಆಯಿತು, ECG ಮಾಡಿಸಿದ್ರಿ, ನಿಮಗೆ ಮೈನರ್ ಆಗಿ ಅಥವಾ ಬ್ಲ್ಯಾಕ್ ಆಗ್ಯಾವ ಅಂತ ಗೊತ್ತಾಯ್ತು. ಅವ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಏನು ಸಜೆಸ್ಟ್ ಮಾಡ್ತಾರೆ, ಎಂಜಿಯೋಪ್ಲಾಸ್ಟಿ ಅನ್ನೋ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಎಂಜಿಯೋಪ್ಲಾಸ್ಟಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ, ಏನು ಬ್ಲಾಕೇಜ್ ಆಗಿರ್ತೈತಲ್ಲ ಆ ಬ್ಲಾಕೇಜ್ ಒಳಗಡೆ ಸ್ಟಂಟ್ ಹಾಕ್ತಾರ. ಸ್ಟಂಟ್ ಅಂದ್ರೆ ಒಂದು ತರ ಥ್ರೆಡ್ಡಿನ ತರ ಇರುವಂತ ಮೆಡಿಕಲ್ ಟರ್ಮಲ್ಲಿ ಯೂಸ್ ಮಾಡುವಂಥದ್ದು. ಅದ್ರ ರಕ್ತ ಫ್ಲೋ ಆಗಕ್ಕ ಈಸಿ ಆಗಲಿ ಅಂತ ಸರಾಗವಾಗಿ ದಾರಿ ಮಾಡಿಕೊಡ್ತಾರ. ಏನ್ ಮಾಡ್ತಾರ, ದಾರಿ ಮಾಡಿಕೊಡ್ತಾರ. ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂತೀವಿ, ಸ್ಟಂಟ್ ಅಂತೀವಿ. ಓಕೆ. ಇನ್ನೊಂದು ಮೆಥಡ್ ಐತಿ, ಲೈಫ್ ಲಾಂಗ್ ಮೆಥಡ್. ಯಾವುದು, ಬೈಪಾಸ್ ಸರ್ಜರಿ. ಸೆಕೆಂಡ್ ಒನ್ ಯಾವುದು, ಬೈಪಾಸ್ ಸರ್ಜರಿ ಅಂದ್ರೆ ಅದು ಯಾವುದು, ಆರ್ಟರಿ ಬ್ಲಾಕೇಜ್ ಆಗಿರ್ತೈತಲ್ಲ ಆ ಬ್ಲಾಕೇಜ್ ಅನ್ನ ಕಟ್ ಮಾಡಿ ತೆಗೆದು ಆರ್ಟಿಫಿಷಿಯಲ್ ಫ್ಲೋ ಆಗಂಗೆ ಮಾಡ್ತಾರ, ಬೈಪಾಸ್ ಮಾಡ್ತಾರ. ಇದನ್ನ ಯಾವ ನಳಿ ಮುಖಾಂತರ ರಕ್ತ ಪರಿಚಲನೆ ಆಗುತ್ತಿರ್ತದೆ ಅದನ್ನು ಬೈಪಾಸ್ ಮಾಡ್ತಾರ. ಆರ್ಟಿಫಿಷಿಯಲ್ ಡಿವೈಸ್ ಹಾಕಿ ರಕ್ತ ಪರಿಚಲನೆ ಸುಗಮವಾಗಿ ಮಾಡ್ತಾರ. ಇದಕ್ಕೆ ನಾವೇನಂತೀವಿ, ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಓಕೆ.
come to the very important point of this session. What to do? ಈ ಸೆಷನ್ ಅದ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಅಂದ್ರೆ ಏನ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಫಸ್ಟ್ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು. ಪ್ರಥಮ ಚಿಕಿತ್ಸೆ ಮಾಡಿ ಅವ್ರು ಏನಾದರೂ ರೆಸ್ಪಾನ್ಸ್ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಅವ್ರಿಗೆ 1 hour ಗೋಲ್ಡನ್ ಅವರ್ ಅಂತ ಕರಿತೀವಿ. ಯಾವುದೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆದ ವ್ಯಕ್ತಿಗೆ ಮೊದಲಿನ 1 ಗಂಟೆ ಗೋಲ್ಡನ್ ಅವರ್ ಅಂತ ಕರಿತೀವಿ. ಆ ಗೋಲ್ಡನ್ ಅವರ್ ಒಳಗಡೆ ನಾವು ಆಸ್ಪತ್ರೆಯ ತಲುಪಿಸುವ ಕಾರ್ಯ ಮಾಡಬೇಕು. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾವು ಒಂದು ಕಾಂಬಿನೇಷನ್ ಆಫ್ ಡ್ರಗ್ ಯೂಸ್ ಮಾಡ್ತೀವಿ. ಇದು ನಿಮ್ಗೆ ಎಲ್ಲ ಕಡೆ ಆಲ್ಮೋಸ್ಟ್ ಹೇಳ್ತಾರ. ಏನು ಕಾಂಬಿನೇಷನ್ ಆಫ್ ಇದನ್ನ ಇಂಪಾರ್ಟೆಂಟು, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರ. ಏನಂತ ಕೇಳ್ತಾರಪ್ಪ ಅಂದ್ರೆ ಹೃದಯಾಘಾತವಾದ ತುರ್ತು ಸಮಯದಲ್ಲಿ ಉಪಯೋಗಿಸುವ ಕಾಂಬಿನೇಷನ್ ಆಫ್ ಡ್ರಗ್ದ ಹೆಸರೇನು ಅಂತ ಕೇಳ್ತಾರ. ಕಾಂಬಿನೇಷನ್ ಆಫ್ ಡ್ರಗ್ದ ನೇಮ್ ಆಫ್ ದ ಕಾಂಬಿನೇಷನ್ ಆಫ್ ಡ್ರಗ್ ವಿಚ್ ಈಸ್ ಯೂಸ್ಡ್ ಇನ್ ದ ಡ್ಯೂರಿಂಗ್ ದ ಎಮರ್ಜೆನ್ಸಿ ಆಫ್ ಹಾರ್ಟ್ ಅಟ್ಯಾಕ್. ಯಾವ್ದಪ್ಪ? ಮೋನಾ. ತುಂಬಾ ಚೆನ್ನಾಗಿದೆಯಲ್ಲ, ನಾನು ಹೆಸರು ಚೆನ್ನಾಗಿದೆಯಲ್ಲ, ಮೋನೋ ಅಂತೇಳಿ ನಾವು ಅದನ್ನು ಕರಿತೀವಿ. ಮೋನೋದಲ್ಲಿ ಏನೇನಿದೆಯಪ್ಪ ಅಂದ್ರೆ ಫಸ್ಟ್ ಎಂ ಸ್ಟ್ಯಾಂಡ್ಸ್ ಫಾರ್ ಮಾರ್ಫಿನ್. ಮಾರ್ಫಿನ್ ಏನ್ ಮಾಡ್ತೈತಪ್ಪ ಅಂದ್ರೆ ಆಗಿನ ಮಟ್ಟಿಗೆ ನೋವು ನಿವಾರಕವಾಗಿ ಕೆಲಸ ಮಾಡ್ತೈತಿ. ಮೋನೋದಲ್ಲಿರುವ ಎಕ್ಸ್ಪಾಂಡ್ ಮಾಡಿ ಹೇಳ್ತಾ ಇದೀನಿ. ಓ ಅಂದ್ರೆ ಆಕ್ಸಿಜನ್ ನ್ಯಾಚುರಲ್ ಆಗಿ ಆಕ್ಸಿಜನ್ ಅವ್ರಿಗೆ ಕೊಡ್ತಾ ಇರಬೇಕು. ಇನ್ನು ಎನ್ ಅಂದ್ರೆ ನೈಟ್ರೋಗ್ಲಿಸರಿನ್, ಮತ್ತು ಎ ಅಂದ್ರೆ ಆಸ್ಪಿರಿನ್. ಆಸ್ಪಿರಿನ್ ಏನ್ ಮಾಡ್ತೈತಿ ಅಂದ್ರೆ ಬ್ಲಡ್ ಕ್ಲಾಟ್ ಆಗೋದನ್ನ ತಡೆಗಟ್ತೈತಿ. ಕ್ಲಾಟ್ ಅಂದ್ರೆ ಹೆಪ್ಪುಗಟ್ಟೋದನ್ನ ತಡೆಗಟ್ತೈತಿ. ಆ ಹೆಪ್ಪುಗಟ್ಟೋದನ್ನ ತಡೆಗಟ್ಟಿದ್ರೆ ಹೃದಯಾಘಾತ ಕೆಲವೊಂದು ಸಮಯ ಜೀವವನ್ನು ಉಳಿಸಲು ಅನುಕೂಲ ಮಾಡಿಕೊಡ್ತೈತಿ. ಇದು ಏನಪ್ಪಾ ನಮ್ದು ಮಾನವ ಶರೀರದಲ್ಲಿ ಹೃದಯದ ಬಗ್ಗೆ ನಮ್ಮ ಎಕ್ಸ್ಪ್ಲೇಷನ್ ಆಗಿತ್ತು. ಮೇಲ್ದು 300 ಗ್ರಾಮ್ ಇದೆ, ಫಿಮೇಲ್ 250 ಗ್ರಾಮ್ ಇದೆ. ನೆನಪಿಟ್ಕೋರಿ. ಪಲ್ಮನರಿ ಆರ್ಟ್ರಿ ಅಂದ್ರೆ ಏನು, ಪಲ್ಮನರಿ ವೇನ್ ಅಂದ್ರೆ ಏನು, ಅದ್ರ ಬಗ್ಗೆ ಕೇಳ್ತಾರೆ. ನೆನಪಿಟ್ಕೋರಿ. ಆರ್ಟ್ರಿ ಹೃದಯದಿಂದ ಶುದ್ಧ ರಕ್ತವನ್ನು ದೇಹಕ್ಕೆ ಕೊಂಡೊಯ್ಯುವುದು. ಆರ್ಟ್ರಿ ಅಬದಿಮನಿ ಆದ್ರೆ ದೇಹದಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ತರುವುದು ಯಾವ್ದಪ್ಪ? ವೇನ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಬ್ಲಡ್ ಪ್ರೆಷರು ಬಹಳಷ್ಟು ಎಕ್ಸಾಮ್ದಲ್ಲಿ ಕೇಳಿದಾರ. ತಪ್ಪು ಎಲ್ಲಿ ಮಾಡ್ತೀವಪ್ಪ ಅಂದ್ರೆ MMHG ತಪ್ಪು ಮಾಡ್ತೀವಿ. ECG ಲಾಂಗ್ ಫಾರ್ಮ್ ಕೇಳಿದಾರ. ಲಾಸ್ಟಿಗೆ ಎಲೆಕ್ಟ್ರೋಕಾರ್ಡಿಯೋ ನೆನಪಿರ್ತೈತಿ. ಗ್ರಾಫ್ ನೋಡಿದಕ್ಕೆ ಗ್ರಾಫ್ ಹಾಕ್ತೀರಿ, ಬೇಡ ಗ್ರಾಫ್ ಹಾಕ್ರಿ, ನೀವು 1 ಮಾರ್ಕ್ಸ್ ಬೋನಸ್ ಆಗಿ ಪಡೀರಿ. ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ಎಮರ್ಜೆನ್ಸಿಯಾಗಿ ಯೂಸ್ ಮಾಡುವ ಕಾಂಬಿನೇಷನ್ ಆಫ್ ಡ್ರಗ್ ಯಾವುದು? ಮೋನಾ. ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ನೋಡ್ಕೊಂಡು ಏನು ಮಾಡಬೇಕು? ಸ್ಟಡಿ ಮಾಡಬೇಕು. ಕೆಲವೊಂದು ಸಾರಿ ನಾ ಬರ್ದಿರೋದು ಬೋರ್ಡ್ ಮ್ಯಾಗ ನಿಮ್ಗೆ ಕಾಣಿಸದೇ ಇದ್ರೆ ಸ್ಕ್ರೀನ್ ಶಾಟ್ ಮಾಡ್ರಿ ಮತ್ತು ಜೂಮ್ ಮಾಡಿ ಅದನ್ನು ಹಾರಿಜೆಂಟಲ್ ವೇದಾಗ ನೋಡಿದ್ರೆ ನಾ ಬರೆದಿರೋ ಎಲ್ಲ ಪಾರ್ಟ್ಗಳು ನಿಮಗೆ ಕಾಣ್ತಾವು. ಯಾಕಂದ್ರೆ ಇದರದ ಡಿಸ್ಕ್ರಿಪ್ಷನ್ ಕೂಡ ನಾನು ನನ್ನ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಆದರೂ ಕೂಡ ಕೆಲವೊಂದು ಸಲ ಈ ಬೋರ್ಡ್ ಮೇಲೆ ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೆಚ್ಚಿಗೆ ತಿಳಿಸ್ಕೊಡುವ ಅವಕಾಶ ಸಿಗ್ತೈತಿ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.